ನಮಸ್ಕಾರ ರೀ. ಸಂಪ್ರದಾಯದ ಹಾಡುಗಳ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಮಾಡ್ತೀನಿ ರೀ. ಇವತ್ತಿನ ದಿವಸ ಬದನೆಕಾಯಿ ತುಂಬಗಾಯಿ ಪಲ್ಯ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಎಷ್ಟು ಜನಕ್ಕೆ ಎಲ್ಲರಿಗೂ ಗೊತ್ತಿರ್ತದೆ, ಎಲ್ಲರೂ ಮಾಡಿರ್ತೀರಿ. ಆದರೆ ಒಬ್ಬೊಬ್ರದ್ದು ಒಂದೊಂದು ರೀತಿ ಮಾಡುವಂಥ ಪದ್ಧತಿ ಇರ್ತದಲ್ಲ, ಅದಕ್ಕೆ ನನ್ನ ಪದ್ಧತಿ ನನಗೆ ಗೊತ್ತಿರೋದನ್ನು ಹೇಳೋಣ, ಯಾರಿಗೆ ಸುಲಭ ಆಗಬಹುದೇನೋ ಅಂತ ಹೇಳಿಕತ್ತೀನಿ. ತುಂಬಗಾಯಿ ಪಲ್ಯ ಮಾಡಬೇಕಾದ್ರೆ ಒಂದು ಸ್ವಲ್ಪ ಟೈಮ್ ತಗೋತದ್ರಿ. ಅದಕ್ಕೆ ಶೇಂಗಾದ ಪುಡಿ, ಎಳ್ಳು ಪುಡಿ ಎಲ್ಲ ರೆಡಿ ಇಟ್ಕೋಬೇಕು. ಮತ್ತು ನಮ್ಮ ಉತ್ತರ ಕರ್ನಾಟಕದಾಗ ಏನಂದ್ರೆ ಮಸಾಲೆ ಪುಡಿ ಮೊದಲು ಮಾಡಿಟ್ಟಿರ್ತಾರೆ, 15 ದಿವಸಕ್ಕೊಮ್ಮೆ ತಿಂಗಳಿಗೊಮ್ಮೆ ಮಾಡಿಟ್ಟಿರ್ತಾರೆ. ಅದನ್ನು ಮಸಾಲೆ ಪುಡಿ ಬಳಸ್ತಾರೆ. ಈ ಕಡೆ ಬೆಂಗಳೂರು ಸೈಡ್ ರುಬ್ಬಿ ಹಾಕೋದು ನಮ್ಮ ಕಡೆ ಏನಿಲ್ಲ ರೀ. ಏನಿದ್ರು ಶೇಂಗಾದ ಪುಡಿ, ಎಳ್ಳು ಪುಡಿ ಹಾಕಿ ಮಾಡುವಂಥದ್ದು, ಮಸಾಲೆ ಪುಡಿ ಹಾಕಿ ಪಲ್ಯ ಮಾಡೋದೇ ಭಾಳ ರೀ. ಉತ್ತರ ಕರ್ನಾಟಕದ ಕಡೆ ನದಿ ದಂಡಿಗೆ ಮುಳ್ಳು ಬದ್ನಿಕಾಯಿ ಅಂತ ಸಿಗ್ತಾವೆ, ಮತ್ತು ಭಾಳ ಚಲೋ ಇರ್ತಾವೆ, ರುಚಿ ಇರ್ತಾವೆ. ಹಂಗೆ ಅಂದ್ಕೊಂಡು ನಾವು ಎಲ್ಲಿದ್ದಲ್ಲಿ ಇರೋ ಬದ್ನಿಕಾಯಿನೇ ಮಾಡಿಕೊಂಡು ನಮ್ಗೆ ಅದು ಚಲೋ ಇರ್ತದೆ. ಭಾಳ ದಿವಸ ಆದಮೇಲೆ ಇದೇ ಅಭ್ಯಾಸ ಆಗಿರ್ತದೆ. ನಾವಿದ್ದಲ್ಲೂ ಸಣ್ಣ ಸಣ್ಣ ಬದ್ನಿಕಾಯಿ ಚಲೋ ಸಿಗ್ತಾವೆ, ಅಡ್ಡಿಲ್ಲ. ಇವತ್ತು ನಾನು ತುಂಬಗಾಯಿ ಪಲ್ಯ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಈಗ ನೋಡ್ರಿ, ಈ ಟೈಪ್ ಬದ್ನಿಕಾಯಿನೂ ಸಿಗ್ತಾವೆ. ಮತ್ತು ಇನ್ನೊಂದು ಥರ ಜಾಂಬಳಿ ಕಲರ್ ಬರ್ತಾವೆ, ಇಂಥವೂ ಬದ್ನಿಕಾಯಿ ಸಿಗ್ತಾವೆ. ಮುಳ್ಳಿರಂಗಿಲ್ಲ ಅನ್ನೋದಷ್ಟೇ, ಆದರೂ ಚಲೋ ಇರ್ತಾವೆ. ಇದಕ್ಕೆ ನೋಡ್ರಿ ಏನೇನು ಸಾಮಾನು ಬೇಕು ಅಂತ. ಮೊದಲು ನೋಡ್ರಿ, ಶೇಂಗಾ ಹುರ್ಕೊಂಡು ಅದನ್ನು ಮಿಕ್ಸಿ ಒಳಗೆ ಪುಡಿ ಮಾಡಿ ಇಟ್ಕೋಬೇಕು. ಶೇಂಗಾದ ಪುಡಿ ಬೇಕಾಗ್ತದೆ. ಮತ್ತು ಎಳ್ಳಿನ ಪುಡಿನೂ ಇದಕ್ಕೆ ಹಾಕಿದ್ರೆ ಭಾಳ ಚಲೋ ಇರ್ತದೆ ರೀ. ಎಳ್ಳು ಇದನ್ನು ಹುರ್ಕೊಂಡು ಇದನ್ನು ಮಿಕ್ಸಿ ಒಳಗೆ ಹಾಕ್ಕೊಂಡು ಸಣ್ಣಗೆ ಪುಡಿ ಮಾಡಿ ಇಟ್ಕೋಬೇಕು. ಸಣ್ಣಗೆ ಅಂದ್ರೆ ಭಾಳ ಸಣ್ಣ ಆಗಬಾರ್ದು, ಸ್ವಲ್ಪ ಆದರೂ ಕೈಗೆ ತರಿ ಹಂಗೆ ಬರಂಗಿರಬೇಕು. ಮತ್ತು 2 ಉಳ್ಳಾಗಡ್ಡಿ ಬೇಕು ಇದ್ರ ಜೋಡಿ ಹಾಕಲಿಕ್ಕೆ. ಮತ್ತು ಇದೆಲ್ಲ ಸಾಮಾನು ಬೇಕು ನೋಡ್ರಿ. ಮಸಾಲೆ ಪುಡಿ ನಾವು ಮನೆಯೊಳಗೆ ಮಾಡಿದಂಥದ್ದೇ ಮಸಾಲೆ ಪುಡಿ ಇಟ್ಕೋತೀವಿ. ಅದು ಈ ಚಮಚ ತೋರಿಸಿನಲ್ರಿ, ಆ ಚಮಚದಿಂದ 5 ಚಮಚ ಮಸಾಲೆ ಪುಡಿ ತೊಗೊಂಡಿನಿ ರೀ. ಮತ್ತು 2 ಚಮಚ ಖಾರದ ಪುಡಿ. ನಮ್ಮ ಕಡೆ ಖಾರ ಪುಡಿ ಮಾಡಿ ಇಟ್ಟೇ ಇರ್ತಾರೆ ಎಲ್ಲರ ಮನೆಗೂ. ಮತ್ತು ಅದು ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚನೂ ಸಾಕಾಗ್ಬೋದು, ಇನ್ನೊಂದು ಸ್ವಲ್ಪ ಹೆಚ್ಚಿಗೂ ಬೇಕಾಗ್ಬೋದು. ಮತ್ತು ಅದೇ ಚಮಚದಿಂದ ಒಂದು 6-7 ಚಮಚ ಎಳ್ಳು ಪುಡಿ ಮತ್ತು ಶೇಂಗಾದ ಪುಡಿ 2 ಅಷ್ಟು ತೊಗೊಂಡಿನಿ. ಇನ್ನು ಬೆಲ್ಲ, ಹುಣಸೆಹಣ್ಣು ನೋಡ್ರಿ, ಒಂದು ಹುಡಿಗೆ ಹಾಕೋಕ್ಕಿಂತಲೂ ಅರ್ಧದಷ್ಟು ತೊಗೊಂಡಿನಿ. ನಾವು ಬೋಟ್ ಅಂತ ಹೇಳ್ತೀವಿ ಹುಣಸೆಹಣ್ಣಿಂದು. 5 ಬೋಟು ತಳಗ ಮ್ಯಾಲೆ ಸೇರಿದ್ದು 5 ಬೋಟು ಹುಣಸೆಹಣ್ಣು ನೀರಿನಾಗ ನೆನಾಕಿ ಇಟ್ಕೋಬೇಕು. ಮತ್ತು ಬೆಲ್ಲ ಅದ್ರ ತಕ್ಕ ಈ ಚಮಚದಲ್ಲೇ 2 ಚಮಚ ಇಟ್ಕೊಂಡೀನಿ. ಮತ್ತು ಉಳ್ಳಾಗಡ್ಡಿ 2 ಸಣ್ಣಗೆ ಹೆಚ್ಚಿಟ್ಕೊಂಡೀನಿ. ಮೊದಲು ಈ ಎಲ್ಲ ಸಾಮಾನು ಒಂದು ಕಡೆ ಇಟ್ಕೊಂಡು, ಆಮೇಲೆ ಬದ್ನಿಕಾಯಿ ನೋಡ್ರಿ, ಹುಳುಕವನ ಏನಂತ ಎಲ್ಲ ಕಡೆ ನೋಡಿಕೊಂಡು ಬದ್ನಿಕಾಯಿ ತುಂಬು ತೆಗೆದು, ಕೆಲವರು ಅದ್ರ ಸಿಪ್ಪಿ ಇಟ್ಕೋತಾರೆ, ಕೆಲವರು ಇಟ್ಕೊಳ್ಳೋದಿಲ್ಲ. ತುಂಬು ತೆಗೆದು ಅದನ್ನು ತುಂಬಿನ ಕಡೆ 2 ಸಲ ಸೀಳಬೇಕು. ಈಗ ನೋಡ್ರಿ ತೋರಿಸ್ತೀನಿ ಹೆಂಗೆ ಮಾಡಬೇಕು, ಇದನ್ನು ಹೆಚ್ಚಬೇಕು ಅಂತ. ನೋಡ್ರಿ, ಇದು ತುಂಬು ತೆಗ್ದೀನಿ. ಇದನ್ನು ಹಿಂಗೆ ಈ ರೀತಿ ಪೂರ್ತಿ ಹೆಚ್ಚಂಗಿಲ್ಲ, ಅರ್ಧದಕ್ಕಿಂತಲೂ ಸ್ವಲ್ಪ ಹೆಚ್ಚಿ ಇದನ್ನು ನೀರಾಗಿ ಹಾಕಿಡಬೇಕು. ಯಾಕಂದ್ರೆ ಬದ್ನಿಕಾಯಿ ಲಘುನ ಹೊರಗಡೆ ಇಟ್ಟರೆ ಕಪ್ಪಾಗ್ತವೆ. ಹೆಚ್ಚಿ ನೋಡ್ರಿ, ಒಳಗೆ ನೋಡಬೇಕು. 2 ಸೈಡೂ ಈ ಕಡೆ ಅದನ್ನು ತೆಗೆದು ನೋಡಬೇಕು. ನಾವು ಎಷ್ಟೇ ಹುಳಕ್ಕೆ ನೋಡಿದ್ರೂ ಸಹಿತ ಒಮ್ಮೊಮ್ಮೆ ಮಾಡಿ ಹಾಕೋದು ಭಾಳ ಇರ್ತದೆ. ಮಾಡಿತ್ತಂದ್ರೆ ಹುಳ ಆಗ್ಲಿಕ್ಕೆ ಅವಕಾಶ ಇರ್ತದೆ. ಅದಕ್ಕೆ ಹಿಂಗೆ ಹೆಚ್ಚಿ ಅದನ್ನು ನೋಡಬೇಕು, ಎಲ್ಲ ಚಲೋ ಅದ ಇಲ್ಲ ನೋಡಿಬಿಟ್ಟು ಎಲ್ಲ ನೀರಾಗಿ ಹಾಕಿ ಇಡಬೇಕು. ಎಲ್ಲ ಹೆಚ್ಚಿ ಆದಮೇಲೆ ನೀರಾಗಿಂದು ತೆಗೆದು ಬಸೋದು ಜಾಡಿಸಿ ಇಟ್ಕೊಂಡ್ರೆ ಅದ್ರೊಳಗೆ ಸಾಮಾನು ತುಂಬಲಿಕ್ಕೆ ಚಲೋ ಆಗ್ತದೆ ರೀ. ನೀರಾಗಿತ್ತಂದ್ರೆ ಅಲ್ಲೇ ನೀರು ಒಡೆದು ಬಿಡ್ತದೆ. ನೋಡಿರಿ, ಎಲ್ಲ ಹಿಂಗೆ ತೆಗೆದು ನೋಡಿ ಹಿಂಗೆ ಹೆಚ್ಚಿಟ್ಕೊಡ್ರಿ. ಹೆಚ್ಚೋದು ಸರಳದ, ಪೂರ್ತಿ ದಂಡಿ ತನಕ ಹೋಗಬಾರ್ದು. ದಂಡಿ ತನಕ ಹೋಗ್ಬಿಟ್ರೆ ಭಾಗ ಆಗಿಬಿಡ್ತದೆ. ಮತ್ತು ನಾವು ಎಷ್ಟು ತುಂಬಗಾಯಿ ಮಾಡಬೇಕಂತ ಇಟ್ಕೊಂಡಿರ್ತೀವಿ, ಅದ್ರಾಗ ಯಾವ್ದಾರ ಒಂದು ಚಲೋ ಇರಲಿಲ್ಲ ಅಂದ್ರೆ ಅಕಸ್ಮಾತ್ ಒಂದೇ ಒಂದಾದ್ರೂ ಅದ್ರೊಳಗಿಂದು ಹೋಳು ಮಾಡಿ ಹಾಕಬೇಕು. ಯಾಕಂದ್ರೆ ಬರೀ ಗುಂಡು ಅವನ್ನೇ ಹಾಕಿದ್ರೆ ಚಲೋ ಅಲ್ಲ, ಅವಕ್ಕೆ ಮರಿಗಳನ್ನೂ ಹಾಕಿರಬೇಕು. ಬರೀ ದೊಡ್ಡದು ಮಾತ್ರ ಹಾಕಬಾರ್ದಂತ ನಮ್ಮಮ್ಮ ಹೇಳ್ತಿದ್ಲು. ಅದಕ್ಕೆ ನಾವು ಸ್ವಲ್ಪ ಆದರೂ ಒಂದು ಬದ್ನಿಕಾಯಿ ಆದರೂ ಹೆಚ್ಚಿ ಹೋಳು ಮಾಡಿ ಅದ್ರ ಜೋಡಿ ಸೇರಿಸ್ಬೇಕು ರೀ. ಈಗ ನೋಡ್ರಿ, ಉಳ್ಳಾಗಡ್ಡಿ ಒಂದ್ರಾಗ ಒಂದು ಬುಟ್ಟಿ ಒಳಗೆ ಹಾಕ್ಕೊಂಡು ಅದಕ್ಕೆ ಮಸಾಲೆ ಪುಡಿ ಮತ್ತು ಖಾರದ ಪುಡಿ, ಉಪ್ಪು ಮತ್ತು ಎಳ್ಳು ಪುಡಿ, ಶೇಂಗಾದ ಪುಡಿ ಅರ್ಧದಷ್ಟು ಹಾಕ್ಕೊಂಡು
ಎಲ್ಲ ಚೆಂದಾಗಿ ಕೈನಿಂದ ಕಲಿಸ್ಬೇಕು ರೀ. ಮತ್ತು ಬದ್ನೆಕಾಯಿ ಎಲ್ಲ ನೀವು ನೀರಾಗ ಹಾಕಿದ್ದನ್ನು ಬಸದು ಇಟ್ಕೋಬೇಕು, ನೀರು ಹೋಗೋಂಗೆ ಮಾಡಿ ಇಟ್ಕೋಬೇಕು. ಇದೆಲ್ಲ ಹಾಕಿ ಚೆಂದಾಗಿ ಕೈಲೇ ಕಲಿಸ್ಬೇಕು. ಒಂದು ಅರ್ಧದಷ್ಟು ಎಳ್ಳು ಪುಡಿ, ಅರ್ಧದಷ್ಟು ಶೇಂಗಾದ ಪುಡಿ, ಅದ್ರ ಜೋಡಿ ಅರಿಶಿನ ಪುಡಿನೂ ಹಾಕ್ಕೊಂಬಿಡ್ರಿ, ಇಲ್ಲ ಒಗ್ಗರಣೆಗೆ ಹಾಕಿರಿ, ಹೆಂಗೆ ಮಾಡಿದರೂ ನಡೀತದೆ. ಇದೆಲ್ಲ ಚೆಂದಾಗಿ ಕಲಸಿ ಆಮೇಲೆ ಬೆಲ್ಲ ನೋಡಿರಿ, ಬೆಲ್ಲ ಒಂದು ಮಾತ್ರ ಇದಕ್ಕೆ ಹಾಕೋರಿ. ಹುಣ್ಸೆಹಣ್ಣು ಮಾತ್ರ ನೀರಾಗ ನೆನೆ ಇಟ್ಟಿರ್ತಿರಲ್ಲ ಆಮೇಲೆ ಹಾಕೋದನ್ನು ಹೇಳ್ಕೊಡ್ತೀನಿ. ಅದನ್ನು ಕೈಲೇ ಚೆಂದಾಗೆ ನೋಡಿರಿ, ಆ ಉಳ್ಳಾಗಡ್ಡಿ ಸಹಿತ ಎಲ್ಲನೂ ಒಂದೊಂದು ಬಿಟ್ಕೋತಾವೆ. ಹಿಂಗೆ ಜೋರಾಗಿ ಕಲಿಸೋದ್ರಿಂದ ಇದನ್ನು ಒಳಗೆ ತುಂಬಲಿಕ್ಕೆ ಒಳಗೆ ಉಪ್ಪು, ಖಾರ, ಬೆಲ್ಲ ಮತ್ತು ಪುಡಿಗಳು ಎಲ್ಲ ಸೇರಿರ್ತದೆ. ಒಂದು ಬದ್ನಿಕಾಯಿ ಒಳಗೆ ಹಾಕೋದ್ರಿಂದ ಅದು ಒಳಗೂ ಸಹಿತ ರುಚಿ ಬರ್ತದೆ. ನೋಡಿರಿ, ಹಿಂಗೆ ಕೈನಿಂದ ಅಗಲ ಮಾಡಿ ಈಗ ಒಂದು ಸಲ ತುರುಕ್ತೀವಿ ಆ ಪುಡಿನ. ಇನ್ನೊಂದು ಸೈಡೂ ಮಾಡಬೇಕು, ಯಾಕೆ ಈ ಕಡೆನೂ ಮಾಡಿದಾಗ 4 ಕಡೆ ಸೇರ್ಕೊಳ್ಳೋಕ್ಕೆ ಇದು ಸಾಧ್ಯ ಆಗ್ತದೆ. ಈ ರೀತಿ ಎಲ್ಲನೂ ಇದ್ರೊಳಗೆ ಹಾಕಿ ತುಂಬಬೇಕು. ಭಾಳ ಸರಳದ ಬಿಡ್ರಿ. ಒಂದು ಸಲ ನೋಡಿದ್ರೆ ಬಂದಿರೋರಿಗೆ ಇದಿಲ್ಲ, ಯಾರು ಬರೋದಿಲ್ಲ, ಯಾರು ಗೊತ್ತಿಲ್ಲ ಅನ್ನೋರು, ಹೊಸದಾಗಿ ಮಾಡೋರು ಕಲ್ಕೋರಿ. ಭಾಳ ತಳತನಕ ಮಾತ್ರ ಹೆಚ್ಚಿರಂಗಿಲ್ಲ, ಅದಕ್ಕೆ ಲಘುನೆ ಇದನ್ನು ಅಗಲ ಮಾಡ್ಲಿಕ್ಕೆ ಆಗಂಗಿಲ್ಲ. ತಳತನಕ ಹೆಚ್ಚಿದ್ರೆ ಒಂದೇ ಸಾರಿಗೆ ಲಘುನೆ ಭಾಗನೇ ಆಗಿಬಿಡ್ತಾವೆ. ಈ ರೀತಿ ತುಂಬಿಟ್ಕೊಡ್ರಿ. ಇದು ತುಂಬಿಟ್ಕೊಂಡ್ರೂ ಮತ್ತು ಇದು ಮಸಾಲೆ ಪುಡಿ, ಉಳ್ಳಾಗಡ್ಡಿ ಇದೆಲ್ಲ ಇರ್ತದಲ್ಲ, ಇದನ್ನ ಪುಡಿ ಅರ್ಧಕ್ಕರ್ಧ ಹಾಗೆ ಉಳಿದಿರ್ತದೆ, ಇಟ್ಟಿರ್ರಿ. ಈಗ ಬುಟ್ಟಿ ಕಾಯ್ಲಿಕ್ಕೆ ಇಡೋಣ. ಬುಟ್ಟಿ ಕಾಯ್ದದ. ಇದಕ್ಕೆ ಒಂದು 3 ಸೌಟು ಎಣ್ಣೆ ಹಾಕ್ಲಿಕ್ಕತ್ತೀನಿ. ಸೌಟು ಭಾಳ ದೊಡ್ಡದಿಲ್ಲ, ಮೊಸರು ಹಾಕಂತ ಸೌಟದ. ಆಮೇಲೆ ಸಾಸಿವೆ ಹಾಕಿ ಇದು ಒಗ್ಗರಣೆ ಆಗಬೇಕು. ಒಗ್ಗರಣೆ ಆದಮೇಲೆ ಅದಕ್ಕೊಂದಿಷ್ಟು ಕರಿಬೇವು ಇಟ್ಕೊಂಡಿರಬೇಕು ಒಂದೇ ಸಾರಿಗೆ. ನೋಡಿ, ಸಾಸಿವೆ ಹಾಕ್ಲಿಕ್ಕತ್ತೀನಿ. ಸಾಸಿವೆ ಹಾಕಿದ್ಮೇಲೆ ಎಲ್ಲ ಚಟ ಅಂದಮೇಲೆ ಒಂದಿಷ್ಟು ಕರಿಬೇವು, 1-2 ಕಡ್ಡಿ ಕರಿಬೇವು ಹಾಕಿ, ಆಮೇಲೆ ಈ ತುಂಬಿದ್ದು ಬದ್ನಿಕಾಯಿ ಇರ್ತಾವಲ್ರಿ, ಆ ಬದ್ನಿಕಾಯಿ ಒಂದೊಂದಾಗಿ ಎಣ್ಣೆ ಒಳಗನೆ ತಳಗಿಂದು ತುಂಬಿದ್ದು ಬರೋ ಹಂಗೆ ಕೆಳಗೆ ಮಾಡಿ ಹಾಕಬೇಕು. ಒಂದೊಂದಾಗಿ ಬದ್ನಿಕಾಯಿ ಕೆಳಗೆ ಮಾಡಿ ಹಾಕೋತಾ ಹೋಗಬೇಕು. ಒಂದೇ ಸರಿಗೆ ಎಲ್ಲೆಲ್ಲ ಹೋಗೋದು ಬೇಡ, ಹಿಂಗೆ ಆದಷ್ಟು ಈ ರೀತಿ ಹಾಕಿದ್ರೆ ಚೆಂದಾಗೆ ಮೊದಲು ಕೆಳಗೆ ಬೇಯಲಿ. ಈಗೆಲ್ಲ ಹಾಕಿ ಮುಚ್ಚಿಡಬೇಕು. ಇದ್ರ ಜೋಡಿನ ಹೋಳನ್ನು ಹಾಕಿ ಕೈ ಆಡಿಸಿ ಮುಚ್ಚಿಡಿ. ಇದು ಆದಷ್ಟು ಎಣ್ಣೆ ಒಳಗೆ ಬೇಯಬೇಕು. ಸಣ್ಣಗೆ ಅಂದ್ರೆ ಗ್ಯಾಸನ್ನು ಸಣ್ಣಗೆ ಇಟ್ಟು ಇದನ್ನು ಬೇಯಿಸ್ಬೇಕು. ಮೊದಲು ಇದಕ್ಕೆ ನೀರು ಹಾಕಂಗಿಲ್ಲ ನೋಡಿರಿ, ಅದರ ಸಲುವಾಗಿ 2 ನಿಮಿಷಕ್ಕೊಮ್ಮೆ ತೆಗಿಬೇಕು. ಹಿಂಗೆ ಕೈ ಆಡಿಸ್ಬೇಕು, ಮುಚ್ಚಿಡಬೇಕು, ಕೈ ಆಡಿಸ್ಬೇಕು, ಮುಚ್ಚಿಡಬೇಕು. ಬಣ್ಣ ಬದಲಾಗ್ತದೆ, ಆವಾಗ ನಿಮ್ಗೆ ಗೊತ್ತಾಗ್ತದೆ. ಹಿಂಗೆ ಅವಾಗ ಕೈ ಆಡಿಸೋದು, ಮುಚ್ಚೋದು 1-2-3 ಸರಿ ಮಾಡಬೇಕು. ಈಗ ಉಳಿದಿರೋದನ್ನು ಇನ್ನೂ ನೀರು ಹಾಕೋಕ್ಕಿಂತಲೂ ಮುಂಚೆ ಇದಕ್ಕೆ ಉಳಿದಿರೋದು, ಅದು ನಮ್ಮದು ಉಳ್ಳಾಗಡ್ಡಿದು ಮಸಾಲೆ ಎಲ್ಲ ಇದಕ್ಕೆ ಒಳಗಡೆ ತುಂಬಿದ ಮೇಲೆ ಅರ್ಧಕ್ಕರ್ಧ ಉಳಿದಿರ್ತಲ್ಲ, ಅದನ್ನು ಇದನ್ನ ಮೇಲೆ ಹಾಕಬೇಕು. ಈಗ ಮತ್ತೆ ಮುಚ್ಚಿ ಇಡಬೇಕು. ಯಾಕಂತಂದ್ರೆ ಈಗ ಹಸಿ ಉಳ್ಳಾಗಡ್ಡೆ ಅದು ಸಹಿತ ಎಣ್ಣೆಗ ಚೆಂದಾಗೆ ಬೇಯಬೇಕು. ಈಗ ನಾವು ನೀರು ಕಾಯಿಸಿಟ್ಕೋಬೇಕು, ಬಿಸಿ ನೀರು. ಯಾಕಂತಂದ್ರೆ ಇದಕ್ಕೆ ನೀರು ಹಾಕಬೇಕಾಗ್ತದೆ. ಒಮ್ಮೆಲ್ಗೆ ತಣ್ಣೀರು ಹಾಕಿರೋ ಚಲೋ ಆಗೋದಿಲ್ಲ. ಅದಕ್ಕೆ ನೀರು ಬಿಸಿ ಮಾಡಿ ಇಟ್ಕೊಂಡು 1.5-2 ವಾಟ್ಕದಷ್ಟು ಇಟ್ಕೊಂಡಿರ್ಬೇಕು. ಇದು ಬೆಂದಂಗೆ ಈ ಎಣ್ಣೆ ಒಳಗೆ ಅರ್ಧ ಬೆಂದ ಮೇಲೆ ಈಗ ನೋಡಿರಿ, ಬಿಸಿ ಮಾಡಿ ಇಟ್ಕೊಂಡು ನೀರು 1 ವಾಟ್ಕದಷ್ಟು, ಮೊದಲು 1 ವಾಟ್ಕದಷ್ಟು ಹಾಕಬೇಕು. ಮತ್ತು ಬೇಕೋ ಬೇಡ ಅಂತ, ಬೇಕಂದ್ರೆ ನೀವು ಆಮೇಲೆ ಮತ್ತೆ ಬೇಕಾದ್ರೆ ಹಾಕೋರಿ. ನೀವು ಎಷ್ಟು ರಸ ಅಂದ್ರೆ ಗ್ರೇವಿ ಅಂತ ಅನ್ಕೋತಿರಲ್ಲ, ಎಷ್ಟು ನಮಗೆ ರಸ ಬೇಕೋ ಅಷ್ಟು ತಿಳ್ಕೊಂಡು ನಾವು ಹೆಚ್ಚಿಗೆ ಹಾಕೋಬೇಕು. ಈಗ ನಾನು ಮೊದಲು 1 ವಾಟ್ಕ ಹಾಕ್ತೀನಿ. ಬಿಸಿ ಮಾಡಿ ಇಟ್ಕೊಂಡಿನಿ, ಆ 1 ವಾಟ್ಕ ಹಾಕ್ತೀನಿ. ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಇಡ್ತೀನಿ. ಮತ್ತೊಂದು ಸ್ವಲ್ಪ ಕೈ ಆಡಿಸಿ ನೋಡಿ, ಮತ್ತು ಬೇಕಾ ಬೇಡವಾ ಅಂತ ಇನ್ನೊಂದಿಷ್ಟು ಬಿಸಿ ನೀರು ಇಟ್ಕೊಂಡಿದ್ದನ್ನು
ಎಷ್ಟು ಬೇಕೋ ನೋಡಿ ಹಾಕೋಣ ಅಂತ. ಈಗ ಮುಚ್ಚಿ ಇಡ್ತೀನಿ, ಯಾಕಂದ್ರೆ ಸಣ್ಣಗೇ ಬೇಯಬೇಕು. ಇದಕ್ಕೆ ಸ್ವಲ್ಪ ಟೈಮ್ ತೊಗೋತದೆ. ಅಷ್ಟು 10 ನಿಮಿಷನಾಗ 15 ನಿಮಿಷನಾಗ ಮಾಡಿಬಿಡ್ತೀನಿ ಅನ್ಲಿಕ್ಕೆ ಆಗಂಗಿಲ್ಲ. ಈಗ ಇದ್ರೊಳಗೆ ಹುಣ್ಸೆಹಣ್ಣು ಹಾಕಿರ್ತೀವಲ್ಲ, ಅದ್ರದ್ದೆಲ್ಲ ಚೆಂದಾಗಿ ಕಿವುಚಿ ರಸ ತಗೊಂಡು ಈಗ ಅದನ್ನು ಹುಣ್ಸೆಹಣ್ಣಿಂದು ಅದನ್ನು ಹಾಕಿಬಿಟ್ಟೀನಿ ರಸ. ಒಟ್ಟಿನ ಮೇಲೆ ಇದ್ರಾಗೆಲ್ಲ ಸಾಮಾನು ಹಾಕಿದಂಗೆ ಆಯಿತು. ಆವಾಗವಾಗ ಕೈ ಆಡಿಸಿ ಮತ್ತು ಮುಚ್ಚಿ ಇಡಬೇಕು. ಇನ್ನೊಂದು ಸ್ವಲ್ಪ ನನಗೆ ಇದಕ್ಕೆ ರಸ ಬೇಕು, ಇನ್ನೊಂದು ಅರ್ಧ ವಾಟಕದಷ್ಟು ಹಾಕ್ತೀನಿ ನೋಡಿರಿ. ಹಾಕಿ ಇದ್ರ ಜೋಡಿ ಮತ್ತು ಇನ್ನು ಅರ್ಧ ಉಳಿದಿರ್ತದಲ್ಲ ಶೇಂಗಾದ ಪುಡಿ ಮತ್ತು ಎಳ್ಳು ಪುಡಿ, ಇನ್ನೂ 2 ಚಮಚ ಇಲ್ಲ ನಿಮ್ಗೆ ಇನ್ನೂ ಒಂದು ಸ್ವಲ್ಪ ರಸ ಜಾಸ್ತಿ ಬೇಕಂದ್ರೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಡ್ರಿ. ಶೇಂಗಾದ ಪುಡಿ, ಎಳ್ಳು ಪುಡಿ ಮತ್ತು ಕೊತ್ತಂಬರಿ ಸಣ್ಣಗೆ ಹೆಚ್ಚಿಟ್ಟಿದ್ದನ್ನು ಹಾಕಿ ಈಗ ಮುಚ್ಚಿ ಇಡಬೇಕು. ಈಗ ಎಲ್ಲ ಥರದ್ದು ಉಪ್ಪು, ಖಾರ ಮತ್ತು ಈ ಎಳ್ಳಿಂದು, ಶೇಂಗಾದ್ದು ಅದರದ್ದು ಎಲ್ಲ ರುಚಿ ಇದರೊಳಗೆ ಬಿಟ್ಕೊಳಿಕ್ಕಾಗ್ತದೆ. ಈಗ ಎಲ್ಲ ಸೇರಿ ಕುದ್ದ ಮೇಲೆ ಅದು ಒಂದು ರುಚಿ ಬರ್ತದೆ ನೋಡಿರಿ. ಎಷ್ಟು ಚೆಂದಾಗಿ ಕುದೀತದೆ, ಸಣ್ಣಗೇ ಬೇಯಬೇಕು. ಈಗ ನಿಮ್ಗೆ ಯಾವ ರೀತಿ ತಿಳಿಬೇಕಾ ಅದ್ರದ್ದು ರಸ, ತಿಳಿ ಇದ್ರೆ ಚಲೋ ಆಗಿಲ್ಲ, ಸ್ವಲ್ಪ ಗಟ್ಟಿ ಬೇಕಾ, ನಿಮಗೆ ಹಂಗೆ ಅದು ಎಷ್ಟು ಆಗಬೇಕು. ಮತ್ತು ಬದ್ನೆಕಾಯಿ ಕೆಲವ್ರಿಗೆ ಬಿರಿಸ್ಬೇಕಾಗ್ತದೆ, ಕೆಲವ್ರಿಗೆ ಮೆತ್ತಗೆ ಬೇಕಾಗ್ತದೆ. ಯಾವ ರೀತಿ ಬೇಯಿಸ್ಕೋಬೇಕೋ ನೀವು ಆ ರೀತಿ, ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟದ್ದು. ಯಾಕಂತಂದ್ರೆ ನಮಗೆ ಭಾಳ ಮೆತ್ತಗೆ ಬೇಕಾ, ನಾವು ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಬೇಯಿಸ್ತೀವಿ. ಇಲ್ಲ ಸ್ವಲ್ಪ ಬಿರ್ಸೇ ಇರಲಿ ಅಂತಂದ್ರೆ ಬುಟ್ಟಿ ದಪ್ಪ ಇದ್ರೆ ಇನ್ನೂ ಸ್ವಲ್ಪ ಲಘು ಆಫ್ ಮಾಡಿ ಇಡಬೇಕು. ಬುಟ್ಟಿ ತೆಳ್ಳಗಿತ್ತಂದ್ರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಬೇಯಿಸಿ ಆಫ್ ಮಾಡಿಟ್ರೆ ಅಷ್ಟಕ್ಕೇ ನಿಂದಿರ್ತದೆ. ಈಗ ನಮ್ಮದು ಬುಟ್ಟಿ ಭಾಳ ದಪ್ಪದಂದ್ರೆ ಇದಕ್ಕೆ ಸ್ವಲ್ಪ ಬಿರುಸಿದ್ದಾಗ ಆಫ್ ಮಾಡಿಟ್ರು ಆ ಬಿಸಿಗೆ ಇದು ದೋಸೆ ಹಂಚಿನ ರೀತಿ ಬುಟ್ಟಿ ಅದು. ಇದು ಎಷ್ಟೊತ್ತಾದ್ರೂ ಬಿಸಿ ಇರ್ತದೆ ಮತ್ತು ಒಳಗೆ ಬೇಯಬೇಕಾದ್ರೆ ಇನ್ನೂ ಅದನ್ನು ಬೇಯಿಸಿ ಮೆತ್ತಗೆ ಮಾಡಿಡ್ತದೆ. ಮತ್ತು ಇಂಥ ಬುಟ್ಟಿ ಇತ್ತಂದ್ರೆ ಭಾಳ ಲಘುನ ಪಲ್ಯ ಆಗಿಬಿಡ್ತದೆ ರೀ. ಬೇಯೋದು ಉಳ್ಳಾಗಡ್ಡಿನೂ ಲಘು ಬೇಯ್ತದೆ, ಬೇರೆ ಯಾವುದೇ ಪಲ್ಯ ಮಾಡಿರಿ ಭಾಳ ಲಘು ಬೇಯ್ತದೆ ಮತ್ತು ಭಾಳ ಹೊತ್ತು ಬಿಸಿ ಇರ್ತದೆ. ನೋಡಿರಿ ಈಗ ಪಲ್ಯ ಪೂರ್ತಿ ರೆಡಿ ಆಯಿತು. ಈಗ ಇದನ್ನು ಒಂದು ಬುಟ್ಟಿಗೆ ತೆಗಿಯೋಣ. ಅದ್ರಾಗೆ ಇಡೋದು ಬೇಡ, ಚೆಂದಾಗಿ ಬೆಂದದ. ಅದಕ್ಕೆ ಈಗ ಒಂದು ಬುಟ್ಟಿಗೆ ತೆಗೆದುಬಿಡೋಣ. ಇಲ್ಲ ಬೆಂದಿಲ್ಲ, ನಮ್ಗೆ ಇನ್ನೂ ಬಿಸಿ ಇನ್ನೂ ಬೇಯಬೇಕು ಅಂತಂದ್ರೆ ಮುಚ್ಚಿಡ್ರಿ, ಬೆಂದಿತ್ತಂದ್ರೆ ತೆಗೆದಿಟ್ಕೊಳ್ರಿ. ನೋಡಿರಿ ಈ ರೀತಿ. ಈಗ ಯಾರಿಗೆ ಖಾರ ಪುಡಿ ಜಾಸ್ತಿ ಬೇಕಾ, ಕೆಂಪಗಾಗ್ತದೆ. ಯಾರು ಕಡಿಮೆ ಖಾರ ತಿಂತಾರೆ ಆವಾಗ ಜಾಸ್ತಿ ಕೆಂಪಗಾಗಂಗಿಲ್ಲ, ಮಸಾಲೆ ಪುಡಿ ಬಣ್ಣ ಬರ್ತದೆ. ಅದ್ರಾಗ ನಾವು ನಮ್ಮ ರುಚಿಗೆ ತಕ್ಕಂಗೆ ಖಾರ, ಉಪ್ಪು, ಸಿಹಿ ಇದೆಲ್ಲ ನಮ್ಮ ರುಚಿಗೆ ಬೇಕಾದಷ್ಟು ಹಾಕೋಬೋದು. ಇನ್ನು ಉಳಿದಿರೋದು ಮಸಾಲೆ ಬೇರೆ ಬೇರೆ ಹಾಕೋದಿತ್ತಂದ್ರೆ ಪುಡಿಗಳು ಇದೆಲ್ಲ ಒಂದು ಯಾವ್ದು ಹಾಕ್ಬೇಕು ಅನ್ನೋದನ್ನು ಹಾಕೋದು ನಾವು. ಉಪ್ಪು, ಹುಳಿ, ಸಿಹಿ ಇದು ಮತ್ತು ರುಚಿಗೆ ಅವ್ರಿಗೆ ಯಾವ ರೀತಿ ಬೇಕೋ ಅದನ್ನು ಹಾಕ್ಕೊಳ್ಳೋದು. ಮೇಲೆ ಕೊತ್ತಂಬರಿ ಉದುರಿಸ್ಕೊಂಬಿಡ್ರಿ, ಚಲೋ ಇರ್ತದೆ ತಿನ್ನಲಿಕ್ಕೆ. ಖಾರ ಕಡಿಮೆ ತಿನ್ನೋರಿಗೆ ಮೊದಲೇ ಒಂದು ಬುಟ್ಟಿ ಒಳಗೆ ತೆಗೆದಿಟ್ಟೀನಿ. ಅದಕ್ಕೆ ಇದು ಬಣ್ಣ ಹಿಂಗದ. ಇದೇನಪ್ಪ ಅವಾಗಿಂದು ಕೆಂಪಿತ್ತು, ಇದು ಸ್ವಲ್ಪ ಮಸಾಲೆ ಪುಡಿ ಬಣ್ಣ ಅದ ಅಂತ ನಿಮಗೆ ಅನಿಸಿರ್ಬೇಕಲ್ಲ. ನಾನು ಅದಕ್ಕೆ ಮೊದಲು ಏನು ಮಾಡ್ತೀನಿ, ಸಣ್ಣ ಹುಡುಗರು ತಿನ್ನಂಗಿಲ್ಲಲ್ಲ ಅವ್ರಿಗೆ ಮೊದಲಾಗ ತೆಗೆದುಬಿಡ್ತೀನಿ. ಆಮೇಲೆ ನಾವು ದೊಡ್ಡವ್ರಿಗೆ ಎಷ್ಟು ಖಾರ ಬೇಕೋ ಹಾಕ್ಕೊಂಡ್ರೆ ಈ ಬಣ್ಣ ಬರ್ತದೆ. ನಾವು ಅದಕ್ಕೆ ಇದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯ್ದು ಪುಡಿ ಹಾಕಿದ್ರೆ ಭಾಳ ಚಲೋ ಇರ್ತದೆ ರೀ. ಮತ್ತು ಬ್ಯಾಡಗಿ ಮೆಣಸಿನ್ಕಾಯ್ದು ರುಚಿನೂ ಬೇರೆ ಇರ್ತದೆ, ಭಾಳ ಚಲೋ ಇರ್ತದೆ. ಖಾರ ಇರೋಂಗಿಲ್ಲ, ಕಣ್ಣಿಗೂ ನೋಡಲಿಕ್ಕೆ ಚೆಂದ ಇರ್ತದೆ. ಇದು ತುಂಬಗಾಯಿ ಪಲ್ಯ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಭಾಳ ಬೇಕಾಗ್ತದೆ. ಅದಕ್ಕೆ ಟೈಮ್ ಇರಲಾರ್ದಾಗ ಹೋಳು ಪಲ್ಯ ಮಾಡ್ಬೋದು. ಹೋಳು ಪಲ್ಯನೂ ನಾನು ಇನ್ನೊಂದು ದಿವಸ ಹೋಳು ಪಲ್ಯನೂ ಹೆಂಗೆ ಮಾಡಬೇಕು ಅಂತ ಒಂದು ದಿವಸ ಮಾಡಿ ತೋರಿಸ್ತೀನಿ. ಅಗದಿ ಲಘು ಪಲ್ಯ ಆಗಬೇಕಂದ್ರೆ ಹೋಳು ಪಲ್ಯ ಮಾಡಿಬಿಡ್ಬೋದು. ಈ ಬದ್ನೆಕಾಯಿ ಹೋಳು ಪಲ್ಯ ಬರೋಬ್ಬರಿ 10 ನಿಮಿಷನಾಗ ಆಗಿಬಿಡ್ತದೆ ರೀ. ಚಪಾತಿ ಭಕ್ರಿ ತಿನ್ನೋರಿಗೆ ಈ ಬದ್ನೆಕಾಯಿ ಪಲ್ಯ ಅಂದ್ರೆ ಭಾಳ ಸೇರ್ತದೆ ನೋಡಿರಿ. ನೀವು ಮಾಡಿ ನೋಡಿರಿ. ಸರ್ವಂ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು.